ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕಣ್ಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಬಣ್ಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ನವರಾತ್ರಿಯು ವರ್ಷಕ್ಕೆ 2 ಬಾರಿ ಭಕ್ತಿ, ಉಪವಾಸ ಮತ್ತು ಆಚರಣೆಗಳೊಂದಿಗೆ ಆಚರಿಸಲಾಗುವ ಪ್ರಮುಖ ಹಿಂದೂ ಹಬ್ಬವಾಗಿದೆ. ಮೊದಲನೆಯದು ಮಾರ್ಚ್ ಏಪ್ರಿಲ್ನಲ್ಲಿ ಬರುವ ಚೈತ್ರ ನವರಾತ್ರಿ, ಎರಡನೆಯದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆಚರಿಸಲಾಗುವ ಶರದ್ ನವರಾತ್ರಿ. ಶರದ್ ನವರಾತ್ರಿಯು 2ರಲ್ಲಿ ಹೆಚ್ಚು ವ್ಯಾಪಕವಾಗಿ ಆಚರಿಸಲ್ಪಡುತ್ತದೆ. ಇದು 9 ದಿನಗಳಲ್ಲಿ ದುರ್ಗಾದೇವಿಯನ್ನು ಮತ್ತು ಅವಳ 9 ರೂಪಗಳನ್ನು ಗೌರವಿಸುತ್ತದೆ. ಹಬ್ಬವು ದಸರಾ ಅಥವಾ ವಿಜಯದಶಮಿಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ಶರದ್ ನವರಾತ್ರಿ ಬಣ್ಣಗಳು ಮತ್ತು ಅವುಗಳ ಮಹತ್ವ. ಶರದ್ ನವರಾತ್ರಿ ಈ ವರ್ಷ ಸೆಪ್ಟೆಂಬರ್ 22, 2025ರಂದು ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ದಿನವೂ ಒಂದು ನಿರ್ದಿಷ್ಟ ಬಣ್ಣದಿಂದ ಗುರುತಿಸಲ್ಪಡುತ್ತದೆ. ಈ ಬಣ್ಣಗಳೊಂದಿಗೆ ನಿಮ್ಮ ಮನೆಯನ್ನು ಅಲಂಕರಿಸುವುದರಿಂದ ಹಬ್ಬದ ಶಕ್ತಿ ಉಂಟಾಗುತ್ತದೆ. ಇದು ಪ್ರತಿದಿನದ ಉತ್ಸಾಹದೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ. ಶರತ್ ನವರಾತ್ರಿ ಬಣ್ಣ ದಿನ 1 ಬಿಳಿ. 2025ರ ಶರತ್ ನವರಾತ್ರಿಯ ಮೊದಲನೆಯ ಬಣ್ಣ ಬಿಳಿ. ಇದು ಶುದ್ಧತೆ, ಶಾಂತಿ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ. ಈ ದಿನವನ್ನು ಪರ್ವತಗಳ ಮಗಳು ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗಿದೆ. ಶರತ್ ನವರಾತ್ರಿ ಬಣ್ಣದ ದಿನ 2 ಕೆಂಪು. 2ನೇ ದಿನದ ಬಣ್ಣ ಕೆಂಪು. ಇದು ಪ್ರೀತಿ, ಉತ್ಸಾಹ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಈ ದಿನದಂದು ಭಕ್ತರು ಭಕ್ತಿ ಮತ್ತು ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತಾರೆ. ಶರತ್ ನವರಾತ್ರಿ ಬಣ್ಣದ ದಿನ 3 ರಾಯಲ್ ಬ್ಲೂ. 3ನೆಯ ದಿನದ ಬಣ್ಣ ರಾಯಲ್ ನೀಲಿ. ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ. ಈ ದಿನವನ್ನು ಚಂದ್ರಘಟ ದೇವಿಗೆ ಸಮರ್ಪಿಸಲಾಗಿದೆ. ಅವಳು 10 ತೋಳುಗಳನ್ನು ಮತ್ತು ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿದ್ದಾಳೆ. ಶರತ್ ನವರಾತ್ರಿ ಬಣ್ಣ ದಿನ 4 ಹಳದಿ. 4ನೇ ದಿನದ ಬಣ್ಣ ಹಳದಿ. ಇದು ಉಲ್ಲಾಸ, ಸಂತೋಷ ಮತ್ತು ಹೊಸ ಆರಂಭಗಳನ್ನು ಸಂಕೇತಿಸುತ್ತದೆ. ಈ ದಿನವನ್ನು ತನ್ನ ಶಕ್ತಿಯಿಂದ ಕಾಸ್ಮಿಕ್ ಮೊಟ್ಟೆಯನ್ನು ಸೃಷ್ಟಿಸಿದ ದೇವಿಯ ಕೂಷ್ಮಾಂಡಕ್ಕೆ ಸಮರ್ಪಿಸಲಾಗಿದೆ. ಶರತ್ ನವರಾತ್ರಿ ಬಣ್ಣದ ದಿನ 5 ಹಸಿರು. ಹಸಿರು ಬಣ್ಣವು 5ನೇ ದಿನವನ್ನು ಸೂಚಿಸುತ್ತದೆ. ಇದು ಸಾಮರಸ್ಯ, ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ಈ ದಿನದಂದು ಭಕ್ತರು ಕಾರ್ತಿಕೇಯನ ತಾಯಿಯಾದ ಸ್ಕಂದಮಾತಾ ದೇವಿಯನ್ನು ಪೂಜಿಸುತ್ತಾರೆ. ಶರತ್ ನವರಾತ್ರಿ ಬಣ್ಣದ ದಿನ 6 ಬೂದು. ಬೂದು ಬಣ್ಣವು 6ನೇ ದಿನದ ಬಣ್ಣವಾಗಿದೆ. ಇದು ಶಕ್ತಿ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ ದಿನವು ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಕರೆಯಲ್ಪಡುವ ಕಾತ್ಯಾನಿ ದೇವಿಗೆ ಮೀಸಲಾಗಿದೆ. ಶರತ್ ನವರಾತ್ರಿ ಬಣ್ಣ ದಿನ 7 ಕಿತ್ತಳೆ. 7ನೇ ದಿನದ ಬಣ್ಣ ಕಿತ್ತಳೆ. ಇದು ಶಕ್ತಿ ಮತ್ತು ಉತ್ಸಾಹ ಮತ್ತು ಉಷ್ಣತೆಯನ್ನು ಸೂಚಿಸುತ್ತದೆ. ಈ ದಿನವು ದುಷ್ಟಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನು ಗೌರವಿಸುತ್ತದೆ. ಶರತ್ ನವರಾತ್ರಿ ಬಣ್ಣದ ದಿನ 8 ನವಿಲು ಹಸಿರು. 8ನೇ ದಿನದ ಬಣ್ಣ ನವಿಲು ಹಸಿರು. ಇದು ಸೌಂದರ್ಯ, ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ. ಈ ದಿನದಂದು ಭಕ್ತರು ಮಹಾಗೌರಿ ದೇವಿಯನ್ನು ಪೂಜಿಸುತ್ತಾರೆ. ಇದು ಶುದ್ಧತೆ ಮತ್ತು ಪ್ರಶಾಂತತೆಯನ್ನು ಸಂಕೇತವಾಗಿದೆ. ಶರತ್ ನವರಾತ್ರಿ ಬಣ್ಣದ ದಿನ 9 ಗುಲಾಬಿ ಬಣ್ಣ. ಕೊನೆಯ ದಿನದ ಬಣ್ಣ ಗುಲಾಬಿ. ಇದು ಪ್ರೀತಿ, ದಯೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ಈ ದಿನವನ್ನು ದೇವಿಯ ಸಿದ್ಧಿದಾತ್ರಿಗೆ ಸಮರ್ಪಿಸಲಾಗಿದೆ. ಅವರು ತಮ್ಮ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ನೀಡುತ್ತಾರೆ.